ಎಲ್ರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೂಪರ್ ಏಟ್ ಫಸ್ಟ್ನೇ ಮ್ಯಾಚ್ ನಮ್ಮ ಇಂಡಿಯಾದವ್ರು ಸೂಪರ್ ಏಟ್ನಾಗ. ಸೊ ಫಸ್ಟ್ನೇ ಮ್ಯಾಚ್ ಸೌತ್ ಆಫ್ರಿಕಾದವ್ರು ಎದುರಿಗೆ ಸಾಕಾಗಿರೋ ಮ್ಯಾಚ್ ಐತಿ ಇವತ್ತರು. ಈ ಮ್ಯಾಚಲ್ಲಿ ಹೇಳತೈತೆ ಅಂದ್ರೆ ನಿಮಗೆ ಗೊತ್ತಿರೋ ಒಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಮ್ದಾಗ ಈ ಮ್ಯಾಚ್ ಹೇಳತೈತಿ. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮ್ ಅದಾದ್ಮೇಲೆ ಇದು ವರ್ಲ್ಡ್ ಬಿಗ್ಗೆಸ್ಟ್ ಸ್ಟೇಡಿಯಮ್. ಹಂಗೆ ರನ್ನು ಭಾಳ ಬರ್ತಾವೆ ಈ ಸ್ಟೇಡಿಯಮ್ದಾಗ. ಈ ಸೂಪರ್ ಏಟ್ಗೆ ಏನು ಕ್ವಾಲಿಫೈ ಆಯ್ತಲ್ಲ ನಮ್ಮ ಗ್ರೂಪ್ ಅಂದ್ರೆ ಸಖತ್ ಆಗೈತೆ ನಮ್ಮ ಗ್ರೂಪ್. ನಮ್ಮ ಗ್ರೂಪ್ನಾಗ ಜಿಂಬಾಬ್ವೆ, ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ, ಇಂಡಿಯಾ ಗ್ರೂಪ್ ಆಫ್ ಡೆತ್ ಅಂತ ಹೇಳ್ಬೇಕು. ಸೊ ಅಂಥ ಗ್ರೂಪ್ ಇತ್ತು ನಮ್ದು. ಅದ್ರೊಳಗೆ ನಮ್ಮ ಇಂಡಿಯಾ ಫಸ್ಟ್ನೇ ಮ್ಯಾಚ್ ಆಡೋದು ಸೌತ್ ಆಫ್ರಿಕಾದವ್ರ ಮೇಲೆ. ಎರಡು ಟೀಮ್ ಸಖತ್ತಾಗ್ಯದ ಅಂತ ಹೇಳ್ಬೇಕು. ಇದಕ್ಕೆ ನಮ್ಮ ಕಡೆ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಭಿಷೇಕ್ ಶರ್ಮಾ ಫಾರ್ಮ್ ಕರೆ ಬರ್ತಾರೆ. ಸೂಪರ್ ಏಟ್ದಾಗ ಪಕ್ಕ ಬರ್ತಾರೋ. ಸೊ ಇಂಥ ನಮ್ಮ ಕಡೆ ಇದ್ರೆ ಅವ್ರ ಕಡೆ ಮಾರ್ಕ್ರಮ್ ಮತ್ತು ರಬಾಡ ಮತ್ತು ಸ್ಟಪ್ಸ ಮತ್ತು ಬ್ರೆವಿಸ್ ಇಂಥ ರಿಯಾನ್ ಟ್ರಿಕಲ್ಟನ್ ಅಲ್ಲಿ ಮಂದಿ ಭಾರಿ ಐತೆ. ಸೊ ಇದು ಒಂಥರ ಬ್ಯಾಟಲ್ ಆಫ್ ಈಕ್ವಲ್ಸ್ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ಒಳಗೆ. ಓಕೆ, ಇವತ್ತಿನ ನರೇಂದ್ರ ಮೋದಿ ಸ್ಟೇಡಿಯಮ್ದಾಗ ಐತ್ಲೆ. ಇಲ್ಲಿ ನಿಮ್ಗೆ ಸ್ಟಾರ್ಟ್ ಬಗ್ಗೆ ಗೊತ್ತಿದ್ದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ನೋಡಿದ್ರಿ. ಇಲ್ಲಿ ಹೈಯೆಸ್ಟ್ ಅನ್ನೋದ್ರು 200, 300 ಅನ್ನಂಗೆ ಬರ್ತಾವೆ. ಒಂದೊಂದು ಸಲ ಬರ್ತಾವೆ. ಆಲ್ಮೋಸ್ಟ್ ಬೋರು ಸ್ಕೋರ್ ಎಲ್ಲ 170 to 180 ಇಟ್ಟರ್ ಅನ್ ಬರ್ತಾವೆ. ಸೊ ಅದಕ್ಕೆ ಈ ಪಿಚ್ಚ 170, 180 ಎವ್ರೇಜ್ ಇನ್ನಿಂಗ್ಸ್ ಹೇಳ್ಬೇಕು. ಎವ್ರೇಜ್ ಇನ್ನಿಂಗ್ಸ್ ಸ್ಕೋರ್ ಹೇಳ್ಬೇಕು ಈ ಗ್ರೌಂಡ್ನಾಗ. ಇನ್ನು ನೆಕ್ಸ್ಟ್ ನೋಡ್ಕೋತ ಹೋದ್ರೆ ಮಳೆ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಅದಕ್ಕೆ ಇಲ್ಲಿ ನಮ್ಮ ಇಂಡಿಯಾದಾಗ ಸದ್ಯಕ್ಕೆ ಈಗ ಸಮ್ಮರ್ ಸ್ಟಾರ್ಟ್ ಆಗೈತಿ. ಸಮ್ಮರ್ ಸ್ಟಾರ್ಟ್ ಆದಾಗ ಮಳೆ ಬರಂಗಿಲ್ಲ ನಮ್ಮ ಕಡೆ. ಅದಕ್ಕೆ ಅಂತ ಇವತ್ತಿನ ಮ್ಯಾಚ್ನ ಯಾವುದೇ ಮಳೆ ಅಡೆತಡೆ ಇರಂಗಿಲ್ಲ ಅಷ್ಟೇ. ಇನ್ನು ಏನು ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾ ಟೀಮ್ನಾಗ ಒಂದು ಚೇಂಜ್ ಸುಖ ಐತಿ. ಆ ಚೇಂಜ್ ಏನಪ್ಪ ಅಂದ್ರೆ ತಿಲಕ್ ವರ್ಮಾ ಅವ್ರಿಗೆ ಎಲ್ಲರೂ ಏನು ಅನ್ಕೊಂಡಿದ್ರು 3 ಮ್ಯಾಚ್ ಆಯ್ತು, 4 ಮ್ಯಾಚ್ ಆಯ್ತು. 4 ಮ್ಯಾಚ್ನಾಗ 4 ಮ್ಯಾಚ್ ಅಲ್ಲ, 3 ಮ್ಯಾಚ್ ಆಡೋರು ಅಭಿಷೇಕ್ ಶರ್ಮಾ ಅವರು. 3 ಮ್ಯಾಚ್ನ ಅಭಿಷೇಕ್ ಶರ್ಮಾ ಅವರು 3 ಮ್ಯಾಚ್ನ ಡಕ್ಔಟ್ ಆಗ್ಯಾರು. ಮೋಸ್ಟ್ಲಿ ಎಲ್ಲರೂ ಅಭಿಷೇಕ್ ಶರ್ಮಾ ಅವ್ರನ್ನ ತೆಗಿಸ್ತಿರ್ಬೇಕು ಟೀಮ್ ಇಂತ್ರ, ಸಂಜು ಸ್ಯಾಮ್ಸನ್ ಹಾಕೋತಿರ್ಬೇಕಂತಂದ್ರು. ಕರೆಕ್ಟ್ ಏನಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಅವರು ಟೀಮ್ನಾಗ ಬರ್ತಾರೆ. ಆದ್ರೆ ಅಭಿಷೇಕ್ ಶರ್ಮಾ ಜಾಗದಾಗಲ್ಲ, ತಿಲಕ್ ವರ್ಮಾ ಜಾಗದ ಸಂಜು ಸ್ಯಾಮ್ಸನ್ ಅವ್ರು ಬರ್ತಾರೆ. ಇದು ನಾವು ಹೇಳೋದಲ್ಲ, ಇಂಡಿಯಾ ಟೀಮ್ನ ಅಸಿಸ್ಟೆಂಟ್ ಕೋಚ್ ಅವ್ರು ಹೇಳೋರು ಏನಂದ್ರೆ ನಾವು ಈಗ ಸದ್ಯಕ್ಕೆ ಏನೈತಿ ನಮ್ಮ ಇಂಡಿಯಾ ಟೀಮ್ನ ಇನ್ನೂ ಬೆಂಚ್ನಾಗ ಇನ್ನೂ 3-4 ಮಂದಿ ಬ್ಯಾಟ್ಸ್ಮನ್ ಹೋದಾರು. ಸೊ ನಮ್ಗೆ ಏನಂದರೆ ಟೀಮ್ನಾಗ ಅಷ್ಟು ಬ್ಯಾಲೆನ್ಸ್ ಅನ್ನಿಸ್ಲಿಕ್ಕೆ ಅಂದ್ರೆ ಸಂಜು ಸ್ಯಾಮ್ಸನ್ ತನ್ನ ಟೀಮ್ನ ಆಡ್ಸ್ಕೊಂತಾರೆ. ಈಗ ನಿಮ್ಗೆ ಮಿಡಲ್ ಆರ್ಡರ್ ಅಂದ್ರೆ ಅವ್ರು ಕ್ಲಿಯರ್ಲಿ ಏನು ಮೆನ್ಷನ್ ಮಾಡಿದ್ರೆ ಮಿಡಲ್ ಆರ್ಡರ್ ಅಂತಂದ್ರು. ಓಪನಿಂಗ್ ಒಳಗತ್ತೆ ಏನು ಅಂದಿಲ್ಲ. ಅದಕ್ಕೆ ಇದಕ್ಕೊಂದು ಕಾರಣ ಐತಿ. ಅದಕ್ಕೆ ತಿಲಕ್ ವರ್ಮಾ ತೆಗಿಸ್ಲಕ್ಕೂ ಒಂದು ಕಾರಣ ಐತಿ. ತಿಲಕ್ ವರ್ಮಾ ತೆಗಿಸ್ಲಕ್ಕೆ ಏನು ಕಾರಣ ಅಂದ್ರೆ ಅವ್ರು ಆಡೋ ಸ್ಟ್ರೈಕ್ ರೇಟ್. ತಿಲಕ್ ವರ್ಮಾ ಅವ್ರು ಫಸ್ಟ್ ಏನು ಮಾಡ್ತಾರೋ, ಫಸ್ಟ್ ಸೆಟ್ ಆಗ್ಲಕ್ಕ ಒಂದು 120, 130 ಸ್ಟ್ರೈಕ್ ರೇಟ್ ಒಳಗೆ ಆಡ್ತಾರೋ. ಇದೇ ಅವರಿಗೆ ಮೂಳಾಗಲತ್ತೈತೆ ಅಷ್ಟೇ. ಇನ್ನು ಕನ್ವರ್ಟ್ ಮಾಡಿ ಮುಂದೆ 150, 170 ಹೊಡೆದ್ರೆ ಏನು ತೊಂದರೆ ಇಲ್ಲ. 120 ಮಾಡಿ ಬಿಗ್ ಇನ್ನಿಂಗ್ಸ್ ಇನ್ನೇನು ಹೊಡಿಬೇಕು, ಇನ್ನು ಸ್ಟ್ರೈಕ್ ರೇಟ್ ಹೆಚ್ಚು ಮಾಡ್ಕೋಬೇಕು ಅನ್ನೋ ಟೈಮ್ದಾಗ ಔಟ್ ಆಗ್ಲತ್ತಾರೋ 4 ಮ್ಯಾಚ್ನಾಗ. ಅದ್ರ ಸಂಬಂಧ ಇಂಡಿಯನ್ ಟೀಮ್ನವರು ಡಿಸ್ಕಷನ್ ಮಾಡಿ ಇವತ್ತಿನ ಮ್ಯಾಚ್ನಾಗ ತಿಲಕ್ ವರ್ಮಾ ತೆಗಿಸೋ ಸಾಧ್ಯತೆ ಭಾಳ ಐತಿ ಇವತ್ತಿನ ಮ್ಯಾಚ್ನಾಗ. ಸೊ ಐ ಹೋಪ್ ತೆಗ್ಸಿರೋ ಒಂದು ಸ್ವಲ್ಪ. ಇದಕ್ಕೆ 120 ಸ್ಟ್ರೈಕ್ ರೇಟ್ ಇಡೀ ವರ್ಲ್ಡ್ ಕಪ್ನಾಗ ಅತಿ ಲೋಯೆಸ್ಟ್ ಸ್ಟ್ರೈಕ್ ರೇಟ್ ಇರ್ತೈತಿ. ಅಂದ್ರೆ ಆ್ಯಸ್ ಎ ಬ್ಯಾಟ್ಸ್ಮನ್ ಆಗಿ 120 ಸ್ಟ್ರೈಕ್ ರೇಟ್ ಒಂದು ಸ್ವಲ್ಪ ಬ್ಯಾಟ್ಸ್ಮನ್ಗೆ ಒಳ್ಳೇದಲ್ಲ. ಈಗಿನ ಕರೆಂಟ್ಲಿ T20 ಜನ್ರೇಷನ್ ಒಳಗೆ 120 ಈಸ್ ನಾಟ್ ಅಪ್ಲಿಕೇಬಲ್ T20 ಅಂತ ಹೇಳ್ಬೇಕು. ಕಾಪಾಡಿ ಎಷ್ಟೋ ಸಲ ಏಷ್ಯಾ ಕಪ್ನಾಗ ನಮ್ಮ ಟೀಮ್ ಇಂಡಿಯಾ ಗೆಲ್ಸ್ಯಾರು, ಎಲ್ಲ ಕಡೆ ಗೆಲ್ಸ್ಯಾರ. ಆದರೆ ಕ್ರಿಕೆಟ್ ನಾಟ್ ಎಮೋಷನ್ ಗೇಮ್. ಎಮೋಷನ್ ಇದ್ರೆ ಗೆಲ್ಲಕ್ಕಾಗಲ್ಲ ಕ್ರಿಕೆಟ್ ಮ್ಯಾಚ್ನ. ಲಾಜಿಕಲ್ ಥಿಂಕಿಂಗ್ ಮಾಡಿ, ಕ್ರಿಟಿಕಲ್ ಥಿಂಕಿಂಗ್ ಮಾಡಿ ಮ್ಯಾಚ್ ಗೆಲ್ಲಬೇಕಾಕತಿ. ಸೊ ಅದಕ್ಕೆ ಇವತ್ತು ತಿಲಕ್ ವರ್ಮಾ ತೆಗಿಸ್ಲೇಬೇಕಾಕತಿ. ಅವ್ರ ಬಳಿ ಸಂಜು ಸ್ಯಾಮ್ಸನ್ ಹಾಕೋಬೇಕು. ನೀವು ಅನ್ಬೋದು ಸಂಜು ಸ್ಯಾಮ್ಸನ್ ಫಾರ್ಮ್ನಾಗ ಇಲ್ಲೈತಿ ಹೇಳಕ್ಕೆ ಬರೋ. ಸಂಜು ಸ್ಯಾಮ್ಸನ್ ಏನು ಹೇಳಕ್ಕೆ ಬರುತ್ತೆ, ಒಮ್ಮಿಗೆ ಒಂದು ಸೂಪರ್ ಹಿಟ್ ಫಾರ್ಮ್ ಅಂದ್ರೂ ಬರ್ಬೋದು. ಅದು ಅವ್ರದ್ದು 3ನೇ ನಂಬರ್ ಐಡಿಯಲ್ ಪೊಸಿಷನ್. ಒಂದೊಂದು ಸಲ ಓಪನಿಂಗ್ ಒಳಗೆ ಇದು ಮಾಡಿರೋ ಫಾರ್ಮ್ನಾಗಿದ್ರು ಬಂದರು. ಈಗ 3ನೇ ನಂಬರ್ ಆಡಿಸಿ ನೋಡ್ರೆ ಹೆಂಗೆ ಆಡ್ತಾರೆ ಅನ್ನೋದು, ಹಂಗೆ ರೆಸ್ಪಾಂಡ್ ಮಾಡ್ತಾರೆ ಜಾಗಕ್ಕೆ ಅಂತೇಳಿ ಕಾಯ್ದು ನೋಡ್ಬೇಕಾಗಿತ್ತು ಅಷ್ಟೇ. ನಮ್ಮ ಟೀಮ್ ಇಡೋದನ್ನ ಇವತ್ತು ಟ್ರೈ ಮಾಡಿ ನೋಡ್ತಾರೆ ಸಂಜು ಸ್ಯಾಮ್ಸನ್ 3ನೇ ನಂಬರ್ ಅಂತೇಳಿ. ಓಕೆ, ಇದನ್ನೆಲ್ಲ ಹೇಳಿದೀನಿ. ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ಹೆಂಗತ್ತೆ, ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ಹೇಳ್ದಂಗೆ ಒಂದಷ್ಟೇ ಚೇಂಜ್ ಕಾಣಿಸ್ತೀವಿ, 1 ಅಥವಾ 2 ಅಷ್ಟೇ. ಓಪನಿಂಗ್ ಒಳಗೆ ಅಭಿಷೇಕ್ ಶರ್ಮಾ ಮತ್ತು ಅವ್ರ ಜೊತೆ ಇಶಾನ್ ಕಿಶನ್ ಇದ್ದೇ ಇರ್ತಾರೋ. 3ನೇ ನಂಬರ್ ಒಳಗೆ ಸಂಜು ಸ್ಯಾಮ್ಸನ್ ಬರ್ತಾವ್ರು ತಿಲಕ್ ವರ್ಮಾ ಅವ್ರ ಬದಲಿ. ಅವ್ರು 3ನೇ ನಂಬರ್ ಬಂದ್ರೆ 4ನೇ ನಂಬರ್ ಐತಿ ಸೂರ್ಯಕುಮಾರ್ ಯಾದವ್ ಇರ್ತಾರೋ. 5ಕ್ಕೆ ಶಿವಮ್ ದುಬೆ ಬಂದ್ರೆ, 6ಕ್ಕೆ ಹಾರ್ದಿಕ್ ಪಾಂಡ್ಯ ಬರ್ತಾರೋ. 7ಕ್ಕೆ ಆ್ಯಸ್ ಇಟ್ ಈಸ್ ಅಕ್ಷಯ್ ಪಟೇಲ್ ಬರ್ತಾರೋ. 8ಕ್ಕೆ ರಿಂಕು ಸಿಂಗ. 9ಕ್ಕೆ ಐತಿ ಆರ್ಸಿಬ್ ಸಿಂಗ. 10ಕ್ಕೆ ವರುಣ್ ಚಕ್ರವರ್ತಿ. 11ಕ್ಕೆ ಜಸ್ಪ್ರೀತ್ ಬುಮ್ರಾ. ಇದು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲ್ಲೋ ನಮ್ಮ ಟೀಮ್ ಇಂಡಿಯಾದ ಇವತ್ತಿನ ಮ್ಯಾಚಾಗ.
ಮೊನ್ನೆ ಮ್ಯಾಚ್ ವಾಷಿಂಗ್ಟನ್ ಸುಂದರ್ ಕರ್ಕೊಂಡು ಅಟ್ಟೇನು ದೊಡ್ಡ ಹೆವಿ ಡಿಫ್ರೆನ್ಸ್ ಅಂತ ತರಲಿಲ್ಲ ಅವ್ರ ಟೀಮಿಗೆ. ಹೆವಿ ವಿಕೆಟ್ ತೆಗಿಯೋದಾಗಲಿ ಹಂಗೆ ಏನರೇ ಏನು ಇವ್ರನ್ನ ಹಾಕೊಳ್ಬೇಕನ್ನೋ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಮನಿ ಮ್ಯಾಚ್ನಾಗ. ಸೊ ಅದಕ್ಕೆ ಏನಂತ ಮತ್ತು ವಾಷಿಂಗ್ಟನ್ ಸುಂದರ್ ಕುಂಡ್ರಿಸಿ ಮತ್ತು ಅಕ್ಷರ್ ಪಟೇಲ್ ತರ್ತಾರೋ. ಹಂಗೆ ರಿಂಕು ಸಿಂಗ್ ಅವ್ರು ಮನಿ ಮ್ಯಾಚ್ನಾಗ ಇದ್ದರು. ಸೊ ಬರ್ತಾರೆ ಹೊಳ್ಳಿ ಸೂಪರ್ ಏಟ್ನ ಇವತ್ತು ಮ್ಯಾಚ್ನಾಗ ಪ್ಲೇಯಿಂಗ್ನು ನಾನು ಸೊ ನಿಮ್ಮ ಪ್ಲೇಯಿಂಗ್ನು ಅಂತ ವಿಡಿಯೋ ತೊಗೊಳಕ್ಕೆ ಕಾಮೆಂಟ್ ಮಾಡಿರಿ. ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ವಿಡಿಯೋಕೊಂಡು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.